ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಪ್ರಕರಣವನ್ನ ಏನು ನಡೆದಿದೆ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಮುಖಂಡರಿಂದ ಈಗ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡ್ತಾ ಇರೋದು. ಅಂಜಲಿ ಮನೆಯಿಂದ ಟೌನ್ ಪೊಲೀಸ್ ಠಾಣೆವರೆಗೂ ಮೆರವಣಿಗೆ. ಹತ್ಯೆ ಖಂಡಿಸಿ ಆರೋಪಿಯನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಬಿಜೆಪಿ ಶಾಸಕರು ಮುಖಂಡರ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ ಈಗ. ಹಿಂದೆಯೂ ಕೂಡ ಇದೇ ರೀತಿಯಾದಂಥ ಪ್ರಕರಣ ಆದಾಗಲೂ ಕೂಡ ಹೋರಾಟವನ್ನ ಮಾಡಿದ್ರು. ಅವನ್ನ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅಂತೇಳಿ ಇಲ್ಲೂ ಕೂಡ ಗಲ್ಲಿಗೇರಿಸಬೇಕು ಅಂತಿದ್ದಾರೆ. ಇಂಥ ಪ್ರಕರಣಗಳಲ್ಲಿ ಆರೋಪಿ ಯಾರು ಅನ್ನೋದು ಗೊತ್ತಿದ್ದಾಗಲೂ ಸಹ ಮತ್ತೆ ಕಾನೂನಾತ್ಮಕವಾಗಿ ನಾವು ತಳಕ್ತಾ ಹೋಗ್ತೀವಿ. 1 ವರ್ಷ 2 ವರ್ಷ ಇದೇ ರೀತಿ ನಡೀತಾ ಹೋಗುತ್ತೆ. ಅದೇ ಎಲ್ಲರಿಗೂ ಕೂಡ ಒಂದು ರೀತಿ ನೋವನ್ನು ತರ್ತಾ ಇರೋದು. ಆ ತಂದೆ ತಾಯಿಗಳ ಮುಂದೆ ಅವನು ತನ್ನ ಮಕ್ಕಳನ್ನು ಕೊಲೆ ಮಾಡಿದಂಥ ಆರೋಪಿ ಮುಂದೆ ಓಡಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಹೆಂಗೆ ಸಂಕಟ ಆಗುತ್ತೆ ಅಂತ ಹೇಳಿ ಬೇಗ ಇಂಥ ಪ್ರಕರಣಗಳನ್ನು ಒಂದು ಬೆಂಚ್ ಅಂತಾನೆ ಇದಕ್ಕೋಸ್ಕರ ಕ್ರಿಯೇಟ್ ಮಾಡಿಬಿಟ್ರೆ ನ್ಯಾಯಾಧೀಶರಲ್ಲಿ ಬೇಗ ಅದ್ರ ಬಗ್ಗೆ ವಾದ ಪ್ರತಿವಾದಗಳು ಮುಗಿಸ್ಬಿಡ್ಬೇಕು 1 ತಿಂಗಳು 2 ತಿಂಗಳಲ್ಲಿ. ಇದರಲ್ಲಿ ಏನು ಮತ್ತೆ ಸಾಕ್ಷಿಗಳನ್ನ ಹುಡುಕುವಂಥದ್ದು ಏನಿದೆ ಇದರಲ್ಲಿ? ಆದರೆ ಕಣ್ಮುಂದೆ ಬಂದು ಕೊಲೆ ಮಾಡಿ ಹೋಗಿದ್ದಾನೆ ಅವನು ಅನ್ನುವಂಥದ್ದು ಇದ್ದಾಗ ಹುಡುಕಬೇಕು ಅಂತೇನು, ಅದಕ್ಕೆ ಮತ್ತೆ ಒಂದಿಷ್ಟು ವಾದ ಪ್ರತಿವಾದಗಳು ನಡೆಯುತ್ತೆ. ಹೆಣ್ಣು ಮಕ್ಕಳಿಗೆ ಗೌರವ ಒಂದು ಕಡೆ ಇರಲಿ, ಅವರ ಪ್ರಾಣಕ್ಕೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ. ನೇಹ ಆಯಿತು, ನೇಹ ಬಳಿಕ ಅದೇ ವಾರ್ಡ್ನಲ್ಲಿ ಅಂಜಲಿ ಪ್ರಕರಣ. ನಿನ್ನೆ ಇದ್ದ ಮಗಳು ಇವತ್ತು ಇಲ್ಲ. ಇಲ್ಲಿ ನೋಡ್ಬೋದು ಮನೆಯಲ್ಲಿ ಒಂದು ರೀತಿಯ ಸ್ಮಶಾನ ಮೌನ ಆರೋಹಿಸಿದೆ. ಯಾಕಂದರೆ ದುಡಿಯುವಂಥ ಮಗಳು ಆಸೆಗಳನ್ನು ಕಟ್ಟಿತ್ತು. ಅವರ ಅಜ್ಜಿ ಮೊಮ್ಮಕ್ಕಳಿಗೆ ಆಸರೆ ಆಗ್ತಾರಂತ ಬೇರೆಯವರ ಮನೇಲಿ ಕೆಲಸ ಮಾಡಿ ಅವರಿಗೆ ಒಂದು ಶಿಕ್ಷಣವನ್ನು ಕೊಡಿಸ್ತಿದ್ರು. ಆದರೆ ಇವತ್ತು ಮಗಳಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಈ ಎಲ್ಲ ಕಾರಣಗಳಿಗೆ ಮೂಲ ಒಂದು ನಿರ್ಲಕ್ಷ್ಯ ಪೊಲೀಸರದು. ಅವರು ಮೊದಲೇ ಹೇಳಿದರು, ವಿಶ್ವನ ಬಗ್ಗೆ ಮಾಹಿತಿ ಕೊಟ್ಟಿದ್ದರು, ಆದರೂ ಕೂಡ ಒಂದು ಕ್ರಮ ತೆಗೆದುಕೊಳ್ಳಿಲ್ಲ. ಇದರ ಜೊತೆಗೆ ಒಂದು ಕೇವಲ ಪ್ರೀತಿ ಅಂದ ತಕ್ಷಣ ಒಂದು ಸೈಡ್ ಪ್ರೀತಿಯನ್ನು ಮಾಡಿ ಒಂದು ಹುಡುಗಿಯನ್ನು ಒಂದು ಬಾಳಿ ಬದುಕಬೇಕಾದಂಥ ಹೆಣ್ಮಗಳನ್ನು ಜೀವ ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲರೂ ಕೂಡ. ನಾವು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ನಿಮ್ಮ ತಂಗಿ, ಈಗ ನಿಮ್ಮ ಅಕ್ಕ ಇಲ್ಲ ನಿಮ್ಮ ಜೊತೆ. ಇಂಥ ಸಂದರ್ಭದಲ್ಲಿ ಯಾರೆಲ್ಲ ನಿಮ್ಮ ಬೆಂಬಲಕ್ಕಿದ್ದಾರೆ ಮತ್ತು ನೀವೇನು ಹೇಳ್ತೀರಿ ಮೇಡಮ್? ನಮ್ಮ ಬೆಂಬಲಕ್ಕೆ ಯಾರೂ ಇಲ್ಲ ಅಣ್ಣ. ಯಾರಾದರೂ ಬರ್ತಾರೆ, ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ, ಹೋಗ್ತಾರೆ. ಆ ಜೀವನ ಯಾರು ಕೊಡೋಕ್ಕಾಗಲ್ಲ. ನಮ್ಗೆ ಹುಟ್ಟಿದಾಗ್ಲಿಂದ ಯಾರೂ ಬೆಂಬಲಕ್ಕಿಲ್ಲ, ಯಾರ್ಯಾರೂ ಇಲ್ಲ. ನಾವು ನಮ್ಮ ಮಮ್ಮಿ ಸತ್ತು 13 ವರ್ಷ ಆಯಿತು, ಯಾರೂ ಇಲ್ಲ. ನಮ್ಮಮ್ಮ ಅಷ್ಟೇ ಜೋಪಾನ ಮಾಡಿದ್ದಾಳೆ. ಅವ್ರಿಗೆ ವಯಸ್ಸಾಯ್ತು ಅಂತ ನಮ್ಮ ಅಕ್ಕ ದುಡಿತಿದ್ದಾಳೆ. ನನ್ನ ಮದುವೆ ಮಾಡಿದ್ದಾಳೆ, ಅವರಿಬ್ಬರು ಮದುವೆ ಮಾಡ್ತೀನಿ, ನಾನು ಅವ್ರ ಜೊತೆ ಇರ್ತೀನಿ ಅಂದಿದ್ದಾಳೆ. ಅಂಥ ಜೀವನ ಕಳ್ಕೊಂಡು ಕೂತ್ಕೊಂಡಿದ್ದೀವಲ್ಲ ಅಣ್ಣ, ಏನು ಮಾಡ್ಬೇಕು ಹೇಳು? ಇವ್ರು ಕಂಪ್ಲೇಂಟ್ ಕೊಟ್ಟಾಗ ಏನಾರು ಆ್ಯಕ್ಷನ್ ಮಾಡಿದ್ರಣ್ಣ, ನಮ್ಮ ಅಕ್ಕ ಒಂದು ಅಟ್ಲೀಸ್ಟ್ ಚುಚ್ಚಿದ್ರ ಉಳಿತಿದ್ಲು ಸ್ವಲ್ಪ. ಅವ್ನು ಅರೆಸ್ಟ್ ಮಾಡಿದ್ರೆ ಅವ್ನು ಸಿಕ್ತಿದ್ದ. ಕಂಪ್ಲೇಂಟ್ ಕೊಟ್ಟರು ಇವ್ನು ನಿರಾಕರಿಸಿದ್ರಲ್ಲ, ಇವು ಆಗಲ್ಲ, ಇದು ಆಗಲ್ಲ ಅಂತಂದ್ರಲ್ಲ. ಪೊಲೀಸ್ ಹಿಂಗೆ ಮಾಡಿದ್ರಲ್ಲ, ಈಗ ಜೀವ ಹೋಗಿದವ್ರು ತಂದು ಕೊಡ್ತೀರಣ್ಣ? ತಂದು ಕೊಡ್ತಾರಣ್ಣ ಹೇಳು? ದೊಡ್ಡ ಜೀವನ ಕಳ್ಕೊಂಡಿವಿ. ಈಗ 1 ಲಕ್ಷ 2 ಲಕ್ಷ ತೊಗೊಂಡು ಎಲ್ಲಿ ಹಾಕೋಬೇಕು ನಾವು? ಹಾಕಿದ್ಲ ಅದಕ್ಕಿಂತ ದುಡಿತಿದ್ಲು. ದುಡ್ದು ಎಲ್ಲ ಮನೆ ನೋಡ್ಕೊತಿದ್ಲು. ಆಕಿನ ಇಲ್ಲ ಅಂದ್ರೆ ರೊಕ್ಕ ತೊಗೊಂಡು ಏನು ಮಾಡ್ಬೇಕು ಹೇಳಿ? ನಾವು ಏನು ಬೇಡ, ರೊಕ್ಕ ಏನು ಬೇಡ, ಅವ್ನಿಗೆ ಎನ್ಕೌಂಟ್ರ್ ಆಗಬೇಕು. ಆಗಲಿಲ್ಲ ಅಂದರೆ ನಾವು ಐತಲ್ಲ, ನಾವು ನಿಜಾನೂ ಅಲ್ಲ, ನೀವು ವಿಡಿಯೋ ಮಾಡಿರ್ಬೇಕಾದ್ರೆ ವಿಷ ತೊಗೊಂಡು ಸಾಯ್ತೀವಿ. ನಾವು 4 ಮಂದಿ ಸಾವಿಗೆರೆ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ. ಇಬ್ಬರಂತ್ರ ಸತ್ತಿದ್ದಾರೆ, ಅವ್ರಿಗೂ ಬೆಲೆ ಕೊಡಲಿಲ್ಲ. 4 ಮಂದಿಗಾರ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ. ಇವ್ರ ನಿರ್ಲಕ್ಷ್ಯಕ್ಕೆ ಹೊಟ್ಟೆ 6 ಸಾವು ಆಗುತ್ತಣ್ಣ. ಈಗ 2 ಆಗಿದೆ, ಇನ್ನು 4 ಆಗುತ್ತೆ. ಏನು ಮಾಡ್ತಾರ? ಎನ್ಕೌಂಟ್ರ್ ಮಾಡಬೇಕು, ಅವ ಸಿಗಬೇಕು. ನಿನ್ನೇನ ಆಗಿದೆ, ಕಳುವು ಮಾಡಿದ್ರೆ ಒಂದು 5 ನಿಮಿಷ ಹಿಂಗೆ ಹೋಗೋಷ್ಟಿಗೆ ಹಿಡಿತಾರೆ. ಅವ ಕೊಲೆ ಮಾಡಿ ಹೋಗಿದ್ದಾನೆ, ಇನ್ನೂ ಸಿಕ್ಕಿಲ್ಲ ಅಂದರೆ ನಂಬೋ ಅಂತ ಮಾತಣ್ಣ. 1 ದಿವಸ ಆಯಿತು, ವಾರ ಪೂರ್ತಿ ಹಿಂಗೆ ಹೇಳ್ತಾರೆ, ವರ್ಷ ಪೂರ್ತಿ ಹಿಂಗೆ ಹೇಳ್ತಾರೆ. ನಾವು ಎಷ್ಟಂತ ಕೊರ್ಗೋನು ಅವ್ನಿಗೆ, ನಮ್ಗೆ ಇನ್ನೂ ಸಿಕ್ಕಿಲ್ಲ, ಅವ್ನು ಇನ್ನೂ ಸಿಕ್ಕಿಲ್ಲ ಅಂತ ಎಷ್ಟಂತ ಕೊರ್ಗೋನು. ನಮ್ಮ ಅಕ್ಕನ ಸಾವಿಗೆ ನೆಮ್ಮದಿ ಸಿಕ್ಕಿಲ್ಲ ಅಂತ ಎಷ್ಟಂತ ಕೊರ್ಗೋನು. ಅವ್ನ ಮ್ಯಾಗ ಏನೂ ಆಗಿಲ್ಲ. ಚೆನ್ನಮ್ಮ ಸರ್ಕಲ್ ಕರ್ಕೊಂಬರ್ರಿ, ಎನ್ಕೌಂಟ್ರ್ ಮಾಡ್ರಿ. ಅದು ಆಗಲಿಲ್ಲ, ನನ್ನ ಕೈ ಕೊಡ್ರಿ. ಅದು ಆಗಲಿಲ್ಲ, ಹುಬ್ಳಿ ಜನನ ಓಡಿಸಾಯಿಸ್ತಾರ. ಹುಬ್ಳಿಯಲ್ಲಿ 2 ಮರ್ಡರ್ ಆಗಿದೆ. ಇಬ್ಬರನ್ನ ಕರ್ಕೊಂಬರ್ರಿ, ಒಬ್ಬನ ಅನ್ನತಿಲ್ಲ ನಾನು. ಇಬ್ಬರನ್ನು ಕರ್ಕೊಂಬರ್ರಿ, ಇಬ್ಬರನ್ನೂ ಓಡಿಸಾಯಿಸ್ತಾರೆ. ಇಂಥವ್ರು ಬದುಕಿರಬಾರ್ದು, ಬರ್ಕಿರೋಕೆ ಲಾಯಕೂ ಇಲ್ಲ. ಹೆಣ್ಮಕ್ಳು ಅಂದ ತಕ್ಷಣ ಪ್ರೀತಿ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕಂತ ಇಲ್ಲ. ಪ್ರೀತಿ ಮಾಡಿದ್ರೆ ಅವ್ರು ಒಬ್ಬರನ್ನ ಯಾರು ಇಷ್ಟಪಡ್ತಾರೆ? ಯಾರನ್ನಾರ ಇಷ್ಟಪಡ್ತಾರೆ, ಯಾರನ್ನಾರ ಬಿಡ್ತಾರೆ. ನಮ್ಮ ಇಷ್ಟ. ನಾನೇ ಯಾರನ್ನ ಒಬ್ರಿಗೆ ಇಷ್ಟಪಟ್ಟೆ, ನಮ್ಮ ಮದುವೆ ಅದೇ. ಹಂಗೆ ನಮ್ಮ ಅಕ್ಕ ಯಾರನ್ನಾರ ಇಷ್ಟಪಡ್ತಾಳೆ, ಮದುವೆ ಆಗಂಗಿಲ್ಲ, ಇಷ್ಟಪಟ್ಟಿಲ್ಲ ಅಂದ್ರೆ ಚಾಕೋಗಿ ಸಾಯಿಸ್ಬಿಡೋದ?
ಆಕೆ ಸತಿನ ನಿನ್ಗೇನು ಬಂದು ಇಷ್ಟಪಡ್ತಾಳ, ನಿಂಗೆ ಮಾತಾಡ್ತಾಳ, ಆಕೆ ಸತಿನ ಬರ್ತಾಳೆ ನಿನ್ಗೆ. ಆಕೆ ಬದುಕಿದಾಗ ಹಂಗೆ ಹಿಂಗೆ ಮಾಡಿ ಪ್ರೀತಿಸಂಗೆ ಮಾಡಬೇಕು. ಪ್ರೀತಿಗೆ ಬೆಲೆ ಇಲ್ಲ ನೋಡೋಣ, ಹಿಂಗೆ ಸಾಯ ಕುಂತ್ರೆ ಪ್ರೀತಿಗೆ ಬೆಲೆ ಇಲ್ಲ, ನಂಬಿಕೆಗೂ ಬೆಲೆ ಇಲ್ಲ, ಜನರು ಬೆಲೆ ಇಲ್ಲ. ಹೆಣ್ಮಕ್ಳು ದುಡ್ಯಾಕ ಈಗ ನಮ್ಮ ಅಕ್ಕನ ನಡೆದಿದ್ದಾನೆ, ಒಬ್ಬರು ಮನೆ ಬಿಟ್ಟು ಹೊರಗೆ ಹೋಗ್ತಿಲ್ಲ ಹೆಣ್ಮಕ್ಳು. ನಾವಂತಲ್ಲ, ಯಾರು ಹೆಣ್ಮಕ್ಳು ಹೋಗ್ತಿಲ್ಲ. ಇಂಥ ಪೊರ್ಕಿಗೆ ಕಲ್ಲಲ್ಲಿ ಹೊಡೆಸಾಯಿಸಿ, ಇಲ್ಲಾಂದ್ರೆ ಎನ್ಕೌಂಟ್ರ್ ಮಾಡಿ, ಅಷ್ಟೇ ಒಂದು ಕೇಳೋದು ನಿಮ್ಮ ಕಡೆ. ಇದು ಒಂದು ಅಂಜಲಿಯ ಒಂದು ಕುಟುಂಬಸ್ಥರ ಮಾತು. ಕೇವಲ ಅಂಜಲಿಗೆ ಸಾವಿಗೆ ಮಾತ್ರವಲ್ಲ, ನೇಹಾ ಕುಟುಂಬಕ್ಕೂ ನ್ಯಾಯ ಸಿಗಬೇಕು, ನೇಹಾಗೂ ಸಿಗಬೇಕಂತ ಈ ದುಃಖದಲ್ಲೂ ಕೂಡ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ತಿರೋದು. ಇಂಥ ಕುಟುಂಬಕ್ಕೆ ಯಾರೆಲ್ಲ ಒಂದು ನೋವನ್ನು ಕೊಟ್ಟಿದ್ದಾರೆ ಅವ್ರಿಗೆ ತಕ್ಕ ಸಾಕ್ಷಿ ಆಗಲಿ ಅನ್ನೋದು ಹುಬ್ಬಳ್ಳಿಯ ಜನತೆಯ ಒಂದು ಆಕ್ರೋಶ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ನೋಡಿ, ಅದನ್ನೇ ನಾನು ಹೇಳ್ತಾ ಇದ್ದಿದ್ದು. ಕಣ್ಣು ಮುಂದೆನೇ ಅವನು ಕೊಲೆ ಮಾಡಿದಂಥವನು ಮುಂದೆ ಓಡಾಡ್ತಾ ಇರಬೇಕಾದ್ರೆ 1 ವರ್ಷ 2 ವರ್ಷ ನೋಡ್ತಾ ಇದ್ದಾಗ ಹೆಂಗೆ ಸಹಿಸ್ಕೊಂಡಿರಬೇಕು ನಾವು ಅಂತ ಹೇಳಿ, ಇನ್ನು ಎಷ್ಟು ಸಾವಾಗಬೇಕು ಹಿಂಗೆ ಅಂತ ಹೇಳಿ, ಇಂಥವರಿಗೆ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು ಅನ್ನುವಂಥ ಆಕ್ರೋಶವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ಇರುವಂಥದ್ದು ಅದೇ. ನಿಮಗೆ ಬೇರೆ ಪ್ರಕರಣಗಳಲ್ಲಿ ಯಾರೋ ಇದ್ದಾರೆ ಏನೋ ಅಂದರೆ ತನಿಖೆ ಎಲ್ಲವೂ ಕೂಡ ಮಾಡಿ, ಆದರೆ ನೇರವಾಗಿ ಕಣ್ಮುಂದೆ ಕಾಣುವಂಥ ಇಂಥ ಪ್ರಕರಣಗಳಲ್ಲೂ ಕೂಡ 1 ವರ್ಷ 2 ವರ್ಷ ತೊಗೊಂಡ್ರೆ ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಹುಬ್ಬಳ್ಳಿಯಿಂದ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಆ ಕುಟುಂಬಸ್ಥರಿಗೆ ಯಾರು ಕೂಡ ಧೈರ್ಯವನ್ನು ತುಂಬುವಂಥದ್ದು, ಸಾಂತ್ವನವನ್ನು ಹೇಳುವಂಥದ್ದು ಎಷ್ಟು ಹೇಳಿದರೂ ಕೂಡ ಸಾಕಾಗೋದಿಲ್ಲ. ಕಾರಣ ಅವ್ರು ಕೇಳೋದೊಂದೇ, ನಮ್ಮ ಮನೆಯಲ್ಲಿರುವಂತಹ ಆ ಜೀವವನ್ನು ವಾಪಸ್ ತಂದು ಕೊಡಿ ಅಂಥೇಳಿ. ಅದು ಸಾಧ್ಯ ಆಗೋದಿಲ್ಲ. ಬಟ್ ಅವರ ಆಗ್ರಹ ಇರೋದು ಯಾರು ಕೊಲೆ ಮಾಡಿದ್ರೆ ಅವ್ನು ಎನ್ಕೌಂಟ್ರ್ ಮಾಡಿ ಅಂತ ಅವ್ರು ಆಗ್ರಹಿಸ್ತಾ ಇದ್ದಾರೆ. ಇದು ಬಹುತೇಕ ಹುಬ್ಬಳ್ಳಿಯಲ್ಲಿರುವಂಥ ಎಲ್ಲ ಜನರಲ್ಲೂ ಇದೇ ಆಕ್ರೋಶ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ಸುನಿಲ್? ಎಸ್ ಅರುಣ್, ಯಾಕಂದರೆ 1 ಆಯಿತು 2 ಆಯಿತು, ಪದೇ ಪದೇ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಯಾರೂ ಸಹಿಸಲು ಆಗ್ತಾ ಇಲ್ಲ. ನಾನೀಗ ಒಂದು ದೃಶ್ಯವನ್ನು ತೋರಿಸ್ತೀನಿ, ನೋಡ್ಬೋದು. ದೃಶ್ಯಾವಳಿಗಳಲ್ಲಿ ಆಕ್ರೋಶ ಎಷ್ಟರ ಮಟ್ಟಿಗೆ ಮೂಡಗಟ್ಟಿದೆ ಅಂದರೆ ಜನರು ಸ್ವಯಂ ಪ್ರೇರಿತವಾಗಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. BJP ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಅಂಜಲಿ ಅವರ ಮನೆಯಿಂದ ಟೌನ್ ಪೊಲೀಸ್ ಸ್ಟೇಷನ್ವರೆಗೆ ಪ್ರತಿಭಟನೆ ಮಾಡೋದಾಗಿ, ಜನ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಗೃಹ ಸಚಿವರ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ, ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ಮಡುಗಟ್ಟಿದೆ ಜನರಲ್ಲಿ. ಯಾಕಂದರೆ ಒಂದು ನೇಹಾ ಹತ್ಯೆ ಆಯಿತು, ಅದಾದ ಬಳಿಕ ಯಾವ ರೀತಿಯಾಗಿ ಭೀಕರತೆ ಇತ್ತು ಅಂತ ಗೊತ್ತಾಯಿತು. ಅದೇ ಮಾದರಿಯಲ್ಲಿ ಕೊಲೆ ಮಾಡ್ತೀನಂತ ಹೇಳಿ ಕೊಲೆ ಮಾಡಿ ಈ ರೀತಿಯ ಹತ್ಯೆ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಆಗಲೇ ನೀವು ಕೇಳಿದಂತೆ ಕುಟುಂಬಸ್ಥರು ಆಗ್ರಹಿಸ್ತಾ ಇರೋಂಥದ್ದು ಇಷ್ಟೇ, ಕೇವಲ ಇದು 1 ಸಾವಿಗೆ 2 ಸಾವಿಗೆ ಅಂತ್ಯ ಆಗುತ್ತಾ, ಇಲ್ಲ ನಾವು ಸೂಸೈಡ್ ಮಾಡ್ಕೊಂಡ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅಂತ. ಆ ಒಂದು ಯುವತಿಯ ಮಾತು ನಿಜಕ್ಕೂ ಕೂಡ ಸರ್ಕಾರಕ್ಕೆ ಮುಟ್ಟಬೇಕು. ಅದರ ಜೊತೆಗೆ ಇಲ್ಲಿರುವಂಥ ಅಧಿಕಾರಿಗಳಿಗೆ ಮನದಟ್ಟಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಲಾಗ್ತಿರುವಂಥದ್ದು. ಇಲ್ಲಿ ಹೋರಾಟ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಟೌನ್ ಸ್ಟೇಷನ್ ಹತ್ತ ಪ್ರತಿಭಟನಾ ಮೆರವಣಿಗೆ ಹೊರಟಿರುವಂಥದ್ದು. ಇಲ್ಲಿ ಮುಖಂಡರಿದ್ರೆ ಮಾತಾಡಿಸ್ತಾ ಹೋಗೋಣ. ಸರ್, ಹುಬ್ಬಳ್ಳಿಯಲ್ಲಿ ಇದೇ ರೀತಿಯಾಗಿ ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾ ಇದೆ, ಆದರೂ ಕೂಡ ಕ್ರಮಗಳಾಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂದರೆ ಇವತ್ತು ಸರ್ಕಾರ ಮೊನ್ನೆ ಆದಂಥ ನೇಹಾ ಹತ್ಯೆ ವಿಷಯದಲ್ಲಿ ಯಾವುದೇ ಇವತ್ತು ಕ್ರಮ ತಗೊಂಡಿಲ್ಲ. ಹೀಗಾಗಿ ಎಲ್ಲ ಪುಂಡರಿಗೆ ಇದೊಂದು ಅವಕಾಶ ಸಿಕ್ಕಿದೆ. ಇವತ್ತು ಸರ್ಕಾರ ಅಲ್ಲಿ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಒಂದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಾ ಇರುವಂಥ ಸರ್ಕಾರ ಇದು. ಇಲ್ಲಿ ಮಹಿಳೆಯರಿದ್ದಾರೆ. ಮೇಡಮ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನೇಹಾ ಹತ್ಯೆಯಲ್ಲಿ ಕೂಡ ಇದೇ ಪ್ರತಿಭಟನೆ, ಕೇವಲ ಪ್ರತಿಭಟನೆ ಆಗ್ತಾ ಇದೆ, ಆದ್ರೆ ಕ್ರಮ ಆಗ್ತಾ ಇದೆ. ನಾವು ಅದನ್ನಾದೇವಿ, ಕೇವಲ ಪ್ರತಿಭಟನೆ ಆಗಬಾರ್ದು, ಅವಾಗ ಶಿಕ್ಷೆ ಆಗಬೇಕು. ನೇಹಾಗ ಮಾಡಿದಂತ ಹತ್ಯೆಗೆ ಶಿಕ್ಷೆ ಆಗಿದ್ದಾರೆ. ಇವತ್ತು ಅಂಜಲಿ ಜೀವಂತ ಇರ್ತಿಲ್ಲ, ಅಂಜಲಿಗೆ ಕೊಂದು ಹೋಗ್ತಿದ್ದಿಲ್ಲ. ಅವಾಗಿಂದ 24 hours ಒಳಗೆ ಶಿಕ್ಷೆ ಆಗ್ಬೇಕು. ನಾವು ಅದ ಮಾಡೋದು, ಕೇವಲ ಪ್ರತಿಭಟನೆ ಆಗಬಾರ್ದು, ನಾವು ಹೇಳೋದೇ. ಮೇಡಮ್, ಪೊಲೀಸರ ಮೇಲೆ ಕೂಡ ಸಾಕಷ್ಟು ಆಕ್ರೋಶ ಇದೆ, ಕಠಿಣ ಕ್ರಮ ಆಗ್ತಾ ಇಲ್ಲ ಆರೋಪಿಗಳಿಗೆ. ಹೌದ್ರಿ, ಮತ್ತೆ ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಡಕ್ ಹೋದ್ರು, ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ, ಕಂಪ್ಲೇಂಟ್ ಕೊಡಕ್ ಹೋದ್ರು ಕಂಪ್ಲೇಂಟ್ ತಗೊಂಡಿಲ್ಲ. ಅವನ್ನ ಯಾಕೆ ಅವ್ರು ಕಂಪ್ಲೇಂಟ್ ತಗೊಂಡು ಆಕ್ಷನ್ ತಗೊಂಡಿದ್ರೆ ಈ ಘಟನೆ ನಡೀತಿದ್ದಿಲ್ಲ. ಅದಕ್ಕೆ ಪೊಲೀಸರ ಮೇಲೂ ನಮ್ಗೆ ಸಿಟ್ಟೈತಿ. ಎಲ್ಲರಲ್ಲೂ ಆಕ್ರೋಶ ಮಡಗಟ್ಟಿರುವಂತದ್ದು, ಪೊಲೀಸರ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.